ಈಗ ದಲಿತ ಸಿ ಎಂ ಬಗ್ಗೆ ಈಗಾಗಲೇ ಮಾದೇವಪ್ಪರು ಬೇರೆ ಮಾತಾಡಿದ್ದಾರೆ, ಮತ್ತು ಬೇರೆ ರಾಜ್ಯದ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ ಮಾದೇವಪ್ಪ ಅವರು. ಈಗ ನನಗೆ ಏನಾಗ್ಬಿಟ್ಟಿದೆ, ಈ ವಿಚಾರಗಳು ಇದಾವಲ್ಲ, ವಾಸ್ತವಾಂಶ ಹೇಳ್ಬಿಟ್ರೆ ಅದು ಭಾಳ ಜನಕ್ಕೆ ಹಿಡಿಸೋದಿಲ್ಲ. ಗೊತ್ತಾಯ್ತಾ? ಯಾಕಾಗಬಾರ್ದು? ದಲಿತ ಸಿ ಎಂ ಯಾಕಾಗಬಾರ್ದು? ಮೈನಾರಿಟೀಸ್ ಯಾಕಾಗಬಾರ್ದು? ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ವಾಲ್ಮೀಕಿಗಳು ಯಾಕಾಗಬಾರ್ದು? ನಾನು ಹೇಳೋದು ಬೇರೆ ಮತ್ತು ಬಲಿತ ಸಮಾಜದಲ್ಲಿ ಯಾಕಾಗಬಾರ್ದು? ಕಾಂಗ್ರೆಸ್ ಪಕ್ಷ ನೋಡ್ರಿ, ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್. ನಾನು ಕಾಂಗ್ರೆಸ್ಸಲ್ಲಿ ಒಂದೊಂದ್ಸರಿ ಬೈತೀನಿ, ಬೇರೆ ವಿಚಾರ ಆ ವಿಷಯಕ್ಕೆ ಸೀಮಿತವಾಗಿ ನನಗೆ ಅಸಮಾಧಾನ ಅಷ್ಟೇ. ಆದರೆ ಓವರಾಲ್ ನೋಡಿ, ದೇವರಾಜ ಅರಸು 70ರಲ್ಲಿ MLA ಇರಲಿಲ್ಲ, ಅವರು ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದರೆ MLAಗಳು ಹೆಚ್ಚಿನ ಸಂಖ್ಯೆ ಅವರು ಹೊರಗೆ ತೋರಿಸಿದ್ರಿಂದ ಅವ್ರನ್ನ ಮಾಡ್ತಾರೆ. ದೇವರಾಜ ಅರಸುಗೆ ಇನ್ನೊಬ್ಬ ಅರಸು ಜಾತಿಯವನಿಲ್ಲ MLA ಪ್ರಪೋಸ್ ಮಾಡೋಕ್ಕೆ. ನೀವು ಹಂಗೆ ಬಂದರೆ ನೀವು ವೀರಪ್ಪ ಮೊಯ್ಲಿಗೆ ಇನ್ನೊಬ್ಬ ಸಮುದಾಯದವನಿಲ್ಲ. ಬಂಗಾರಪ್ಪ ಮಾಡಿರ್ಬೋದು, ಧರ್ಮಸಿಂಗ್ ಆಗವಾಗ ಧರ್ಮಸಿಂಗು ಇನ್ನೊಬ್ಬ ಜಾತಿಯವನಿರಲಿಲ್ಲ. ಇಂಥ ಎಲ್ಲ ಈಗ ಒಕ್ಕಲಿಗರು ಮಾಡಿದ್ದಾರೆ, ಲಿಂಗಾಯತರಿಗೆ ಮಾಡಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಯಾರಿಗೆ? ದಲಿತರಿಗೆ, ಮೈನಾರಿಟೀಸ್ಗೆ, ಮತ್ತು ಜಾತಿ ಆಧಾರದ ಮೇಲೆ ಬಂದ ಬಲಜಿಗರಿಗಿರ್ಬೋದು, ಹೆಚ್ಚು ಜನ ಇರುವಂಥ ಸಮುದಾಯಗಳು ಅವರು. ಮತ್ತು ವಾಲ್ಮೀಕಿ ಗುರುಭ್ರಷ್ಟಿದ್ದಾರೆ, ವಾಲ್ಮೀಕಿಗಳು ಅಷ್ಟೇ ಇದ್ದಾರೆ. ಇಲ್ಲೇ ಸಿದ್ದರಾಮಯ್ಯನವರೇ ವಾಲ್ಮೀಕಿ ನಾವು ತಿಳ್ಕೊಳ್ತೀವಿ, ಆ ಪ್ರಶ್ನೆ ಬೇರೆ. ಆದರೆ ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಾಗ ಆ ಸಮುದಾಯಗಳು ಕಾಂಗ್ರೆಸ್ ಬಗ್ಗೆ ಒಲವು ಮತ್ತು ಪ್ರೀತಿ ಬರ್ತಾರೆ. ಇಲ್ಲಪ್ಪ ನಮ್ಮನ್ನು ಗುರುತಿಸ್ತಾರೆ, ನಮಗೂ ಒಂದು ಅವಕಾಶ ಕೊಡ್ತಾರೆ. ಇವರು ತಿರ್ಗಾ ಈ BJP JDS ಮಾಡ್ದಂಗೆ, BJP ಬಂದರೆ ಲಿಂಗಾಯತರು, JDS ಬಂದರೆ ಒಕ್ಕಲಿಗರು ಮುಖ್ಯಮಂತ್ರಿ ಅಂದರೆ ಜನಗಳಲ್ಲಿ ಬೇರೆ ಸಮುದಾಯದವರಿಗೆ ನ್ಯಾಯ ಏನು ಕೊಟ್ಟಂಗೆ ಆಗ್ತದೆ.